ಜಿಲ್ಲಾ ಕಾಂಗ್ರೆಸ್ ಸಮಿತಿ ಎಸ್ಸಿ ಘಟಕದ ಅಧ್ಯಕ್ಷರಾದ ಮರಿಯಪ್ಪನವರು ಸುದ್ದಿಗೋಷ್ಠಿ ಉದ್ದೇಶಿಸಿ ಮಾತನಾಡಿ, ಚಿಕ್ಕಮಗಳೂರು ಜಿಲ್ಲೆಯ ಬಹುತೇಕ ಭಾಗಗಳಲ್ಲಿ ಬುಡಕಟ್ಟು ಜನಾಂಗದವರು ತಲತಲಾಂತರದಿಂದ ವಾಸಿಸುತ್ತಿದ್ದು, ಫಾರೆಸ್ಟ್, ರಾಷ್ಟ್ರೀಯ ಉದ್ಯಾನ, ಡೀಮ್ಡ್ ಫಾರೆಸ್ಟ್, ಪ್ರಸ್ತಾವಿತ ಅರಣ್ಯ ಎಂದು ಘೋಷಿಸಿ ಜನರನ್ನು ಒಕ್ಕಲೆಬ್ಬಿಸುತ್ತಿರುವುದು ಎಷ್ಟರ ಮಟ್ಟಿಗೆ ಸರಿ ಎಂದು ಪ್ರಶ್ನಿಸಿದರು. ಮನಮೋಹನ್ ಸಿಂಗ್ ಸರ್ಕಾರದಲ್ಲಿ ಅರಣ್ಯ ಹಕ್ಕು ಕಾಯ್ದೆ ಅನ್ನೋದನ್ನ ಒಂದು ಜಾರಿ ಮಾಡ್ತಿದ್ದು ಉದ್ಘಾಟನೆಯಲ್ಲಿರುವಂಥದ್ದು. ಆದರೆ ಅದು ಈ ಜಿಲ್ಲೆಯಲ್ಲಿ ಸಮರ್ಪಕವಾಗಿ ಜಾರಿಯಾಗಲ್ಲ. ಕೆಲವು ಅಧಿಕಾರಿಗಳು ಮತ್ತು ಇದರ ಲೋಪದರ್ಶತೆನ 5 ಗುಂಟೆ 10 ಗುಂಟೆನ ಕೊಟ್ಬಿಟ್ಟು ಆಗಿದೆ. 2ನೇ ಸರಿ ಇವರು ಅರ್ಜಿ ಹಾಕಿದ್ರೆ ನಿಮಗೆ ಹಿಂದೆ ಕೊಟ್ಟಾಗಿದೆ ಅಂತ ರಿಜೆಕ್ಟ್ ಮಾಡ್ತಾರೆ. ಆಮೇಲೆ ನಮ್ಮಲ್ಲಿ ಬುಡಕಟ್ಟು ಅಂದ್ರೆ ಕೂಡೊಟ್ಟಿನ ಕುಟುಂಬ. ಒಂದು ಮನೆಯಲ್ಲಿ 3-4 ಜನ ಇರ್ತಾರೆ. ಎಲ್ಲರೂ ಮದುವೆ ಆದ್ಮೇಲೆ ಬೇರೆ ಬೇರೆ ಮನೆ ಮಾಡಿ ಅವರಿಗೆ ಬದುಕಿಗಾಗಿ ಏನೋ ಒಂದಿಷ್ಟು ಮಾಡ್ಕೊಂತಾರೆ. ಅದು ಕೂಡ ಏನಾಗಿದೆ ಅಂತಂದ್ರೆ ಈಗ ಇಲ್ಲ ಅಂತ. ಈಗ ನಮಗೆಲ್ಲ ತಿಳಿದಿದೆ, ಕುದುರೆಮುಖ ರಾಷ್ಟ್ರೀಯ ಉದ್ಯಾನ ಅಂತ ಹೇಳಿ ಇಲ್ಲಿಂದ ಒಕ್ಲೇಶ್ವರಕ್ಕಂತನೂ ಅಂದ್ರೆ ಈಗ ಸ್ವಯಂ ಇಚ್ಛೆಯಿಂದ ಹೋಗುವವರಿಗೆ ನಾವು ಪರಿಹಾರ ಅಂತ. ಅದು ಕೂಡ ಮರೀಚಿಕೆ ಆಗ್ತದೆ. ಯಾಕಂತಂದ್ರೆ ಒಂದು 10 ಮನೆ ಇದ್ದಲ್ಲಿ 2-3 ಮನೆ ಎಪ್ಸಿ ಮಧ್ಯೆ ಬಿಡ್ತಾರೆ. ಅದು ಅಲ್ಲಿರ್ತಕ್ಕಂಥವರಿಗೆ ಅದಕ್ಕಿಂತ ಅತಂತ್ರ ಸ್ಥಿತಿ. ಆದಷ್ಟು ಬೇಗ ನಮ್ಮ ಬುಡಕಟ್ಟು ಜನಾಂಗದವರಿಗೆ ದಯವಿಟ್ಟು ಹಕ್ಕುಪತ್ರ ನೀಡಿ ಅವರಿಗೆ ವಸತಿ ವ್ಯವಸ್ಥೆ ಮಾಡಿಕೊಡಬೇಕು ಎಂದು ಒತ್ತಾಯಿಸಿದರು. ಯಾಕಂದ್ರೆ ಈಗ ಒಂದು ಊರಲ್ಲಿ ಒಂದು 5-6 ಮನೆಗಳಿದ್ದು 2 ಮನೆ 1 ಮನೆ ಉಳಿದ್ರೆ ಅವರು ಅಲ್ಲಿ ಮುಂದಿನ ಜೀವನನೂ ಅವ್ರಿಗೆ ಕಷ್ಟ. ಆ ರೀತಿ ತೊಂದರೆ ಇರೋದ್ರಿಂದ ಈಗ ಸಿದ್ದರಾಮಯ್ಯ ಸಾಹೇಬರಿಗೆ ಬಹುಶಃ ಈ ಕಾಳಜಿನೂ ಅದೇ. ಇವತ್ತು ಬುಡಕಟ್ಟು ಜನರ ಮೀಟಿಂಗ್ ಕೂಡ ಮಾಡ್ತಾರೆ 3 ಜಿಲ್ಲೆಗೂ, ಬೇರೆ ಕಡೆ ಎಲ್ಲ ಕಾನ್ಫರೆನ್ಸ್ ಮೀಟಿಂಗು. ಅಧಿಕಾರಿಗಳು ಅದನ್ನ ಇಚ್ಛಾಶಕ್ತಿ ವಹಿಸಿ ಅಲ್ಲಿಯ ಸುಮಾರು ಬೇಡಿಕೆಗಳು ಮೂಲತವಾಗಿ ಅರಣ್ಯ ಹಕ್ಕುಪತ್ರ ಪುನರ್ ಪರಿಶೀಲನೆ ಮಾಡಿ ಎಲ್ಲ ಬುಡಕಟ್ಟು ಜನರಿಗೆ ಹಕ್ಕುಪತ್ರ ಕೊಡಬೇಕು. ಆಮೇಲೆ ಹಕ್ಕುಪತ್ರ ಕೊಟ್ಟಿರೋಂಥದ್ದು ಕೂಡ ನಂಬರ್ 11 ಕೊಡ್ತಾ ಇರೋದ್ರಿಂದ ಯಾವುದೇ ಸರ್ಕಾರಿ ಬೆನಿಫಿಟ್ ಇಲ್ಲ ಅದರಲ್ಲಿ. ಈಗ ಕಿಸಾನ್ ಸನ್ಮಾನ್ ಇರ್ಬೋದು ಅಥವಾ ಈ ತೋಟಗಾರಿಕೆ ಯಾವ ಇಲಾಖೆಯಲ್ಲೂ ಕೂಡ ಅದಕ್ಕೆ ಇದನ್ನು ಕೊಡ್ತಾ ಇಲ್ಲ. ಅದನ್ನು ಕೊಡಂತ ಒಂದು ಎಲ್ಲಿ ಇತರ ಜಮೀನ್ದಾರರಿಗೆ ಕೊಟ್ಟಂತೆ ಅದೊಂದು ವ್ಯವಸ್ಥೆನೆ ಮಾಡಬೇಕು. ಬ್ಯಾಂಕಲ್ಲಿ ಸಾಲ ಸೌಲಭ್ಯನ ಕೂಡ ಕೊಟ್ಟು ಅವರಿಗೆ ಮುಖ್ಯವಾಗಿ. ಆಮೇಲೆ ಇನ್ನು ಕೆಲವು ಹಳ್ಳಿಗಳಿಗೆ ವಿದ್ಯುತ್ ಶಕ್ತಿ ಕೂಡ ಇಲ್ಲ, ಇನ್ನು ಆಗಿಲ್ಲ. ನಾನು ಎಲ್ಲ ಬೇಡಿಕೆಯನ್ನು ಕೂಡ ನಾನು ಬರೆದಿದ್ದೀನಿ. ಯಾವ್ಯಾವ ಊರಿಗೆ ರಸ್ತೆಗಳು ನನ್ನ ಸುಮಾರು ಒಂದು 10-11-12 ಬೇಡಿಕೆಗಳನ್ನ ಬರೆದಿದ್ದೀನಿ. ತಾವು ಅದನ್ನು ಪರಿಶೀಲಿಸಿ. ನಾನು ಹೆಚ್ಚು ಮಾತಾಡಕ್ಕೆ ಹೋಗಲ್ಲ. ಬುಡಕಟ್ಟು ಜನರಿಗೆ ನೀವೆಲ್ಲರೂ ಸಹಾಯ ಮಾಡಬೇಕಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೀನಿ.